ನಮಸ್ಕಾರ. ಏನು ಇತ್ತು ದೊಡ್ಡಲ್ಲಿ ಟೊಮೊಟೊ ಮಾರ್ಕೆಟಲ್ಲಿ 100ರಿಂದ 240ವರೆಗೂ ರೇಟ್ ಹರಾಜಾಗಿದೆ. ಇಷ್ಟೇ ಹರಾಜಾದ್ರೂ ರೈತರಿಗೆ ಲಾಸ್ ಆಗ್ತಾಯಿದೆ. ಯಾಕಂದರೆ ಕ್ವಾಲಿಟಿ ಬರೋಕ್ಕೆ ಫುಲ್ಲು ಬಿಸಿಲು, 43 ಡಿಗ್ರಿ ನಿನ್ನೆ. ಆ ಬಿಸಿಲಲ್ಲಿ ಟೊಮೊಟೊ ಕಿತ್ಕೊಂಡ್ಬಂದರೆ ಇಲ್ಲಿಗೆ ಬರೋಷ್ಟೊತ್ತಿಗೆ ಈ ಥರ ಡ್ಯಾಮೇಜ್ ಆಗುತ್ತೆ. ಇಲ್ಲಿಂದ ಪಾರ್ಸಲ್ 4 ದಿವಸ ಹೋಗ್ಬೇಕಂದ್ರೆ 4 ದಿವಸ ಹೋಗೋಕ್ಕೆ ಆಗಲ್ಲ. ನೆನ್ನೆ ಒಂದು ಪಾರ್ಸಲ್ ನೆನ್ನೆ ತೆಗೆದಿದ್ದಾರೆ. ಅದು 3 ದಿವಸ 4 ದಿವಸ ಜರ್ನಿ ಆಗಿ ಅಲ್ಲಿ ಟೊಮೊಟೊ ಸೆಟ್ ಆದರೆ ಸುಮಾರು ಒಂದು 10 ವ್ಯಾಪಾರಸ್ಥರು ಬರ್ತಾರೆ ಮಾರ್ಕೆಟ್ಗೆ. 10 ವ್ಯಾಪಾರಸ್ಥರು ಬಂದರೆ ಸ್ವಲ್ಪ ರೇಜ್ ಆಗುತ್ತೆ. ಇವತ್ತು ಮಾರ್ಕೆಟಲ್ಲಿ 100, 150, 200 ಹೋಗಿ ಟೊಮೊಟೊ ಎಲ್ಲ ಲಾಸ್ ರೈತರಿಗೆ. ಆದರೆ ಕ್ವಾಲಿಟಿ ಬರೋಕ್ಕೆ ಫುಲ್ಲು ಬಿಸಿಲಾಗಿರೋದ್ರಿಂದ ಕ್ವಾಲಿಟಿ ಬರೋಕ್ಕಾಗ್ತಾಯಿಲ್ಲ. ಅದು ಯಾವುದೋ ಒಂದು ತೊಂದರೆ ಆಗುತ್ತೆ ರೈತರಿಗೆ. ಬೂಜಿ ಬರುತ್ತೆ, ಬೂಜಿ ಕಂಟ್ರೋಲ್ ಆಯಿತು ಅಂದರೆ ವೈರ್ಲೆಸ್ ಬರುತ್ತೆ, ವೈರ್ಲೆಸ್ ಕಂಟ್ರೋಲ್ ಆದರೆ ಬಿಸಿಲು ಯಾವುದೋ ಒಂದು ಕಂಟ್ರೋಲ್ ಆದರೆ ಇನ್ನೊಂದು ಆಗ್ತಾಯಿದೆ. ಇವಾಗ ಬಿಸಿಲು ಬಂದಾಗ ಟೊಮೊಟೊ ಸ್ವಲ್ಪ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ವ್ಯಾಪಾರಸ್ಥರು ದೂರದವ್ರು ಬರೋಕ್ಕೆ ಹೊರರಾಜ್ಯಗಳು ಬರೋವರು ಲೇಟ್ ಆಗ್ತದೆ. ಅವ್ರು ಬಂದರೆ ಸ್ವಲ್ಪ ರೇಸ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ರೈತರು ದ್ವಾರ ಈ ಥರ ದ್ವಾರ ಕಿತ್ಕೊಂಡ್ಬಂದರೆ ಏನೋ ಒಂದು 50 ರೂಪಾಯಿ ಜಾಸ್ತಿ ಆಗುತ್ತೆ. ಇವಾಗಿನ ರೇಟಲ್ಲಿ 200 ಹೋಗೋದು 250 ಹೋಗುತ್ತೆ. ಎಲ್ಲರೂ ರೈತರು ಈ ಥರ ಕ್ವಾಲಿಟಿ ತಗೊಂಡ್ಬಂದರೆ ಸ್ವಲ್ಪ ರೇಸ್ ಆಗುತ್ತೆ. ಏನು ನಾವು ಹಾಕಿದ ಬಂಡವಾಳನ ಬರುತ್ತೆ. ಇನ್ನೊಂದ್ಸಲಿ ಆ ತೋಟ ಮಾಡೋಕ್ಕೆ ಆದರೆ ಬಂಡವಾಳನ ಆಗುತ್ತೆ ಅಂತೇಳಿ ನಾನು ಹೇಳ್ತೀನಿ. ಈಗ ನಿಮ್ಮ ಪ್ರಕಾರ ರೈತರಿಗೆ ಎಷ್ಟು ಬೆಲೆ ಹೋದರೆ ಬೆಲೆ ಎಷ್ಟು ಹೋದರೆ 300 ರೂಪಾಯಿ ಒಳ್ಳೆ ಬೆಲೆ ಆಗಿ ಒಳ್ಳೆ ಫಸಲು ಬಂದು 200 ರೂಪಾಯಿ ಆದರೆ ಅಸಲಾಗುತ್ತೆ. 200-250 ಆದರೆ ಅಸಲಾಗುತ್ತೆ. ಅದ್ರ ಮೇಲೆ ಹೋದರೆ ರೈತರಿಗೆ ಏನೋ ಅಷ್ಟು ಬರೋದು. ಹಂಗೂ ಈಗ ಬೆಳೆ ಚೆನ್ನಾಗಿದೆ. ಬಿಸಿಲಲ್ಲಿ ಅವರು ಇದು ಮಾಡಿ ರೈತರು ಕರೆಂಟ್ಗೆಲ್ಲ ಹಂಗೂ ಬೆಳೆ ಚೆನ್ನಾಗಿದೆ. ಬೆಳೆ 300 ರೂಪಾಯಿ ಹೋಗ್ಬೇಕಪ್ಪ. ಬೆಳೆ ಚೆನ್ನಾಗಿದೆ ಅಂದರೆ ಈ ಬಿಸಿಲು ಡ್ಯಾಮೇಜ್ ಆಗ್ತದೆ. ಬೆಳೆ ಆಗಿದ್ರು ಇಲ್ಲಿಂದ ಇವಾಗ ನಾಟಿ ಮಾಡಿರೋದು ಇವಾಗ ಅದರಲ್ಲಿ ಅರ್ಧ ಬರೋಲ್ಲ ಫಸಲು. ಯಾಕಂದರೆ ಅಷ್ಟು ಬಿಸಿಲಿದೆ. ಯಾಕಂದರೆ ನೋಡಿ ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ ಬೋರ್ಗಳಲ್ಲಿ. ಎಷ್ಟೋ 1200, 300, 400 ಹೋಗಿದ್ದಲ್ಲ ಅದರಲ್ಲಿ ನೀರು ಕಡಿಮೆ ಆಗುತ್ತೆ. ಇವಾಗ ಏನಾಗಿದೆ, ಇವಾಗ ಕರೆಂಟು ಈ ರೈತರು ಏನು ಮಾಡೋದು, ಯಾವ ಟೈಮ್ ಬರುತ್ತೋ ಅಂತ ಫೋನ್ ನೋಡ್ಕೊಂಡು ಇದು ಮಾಡ್ತಾರೆ. ಮಿಷಿನ್ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಅರ್ಧ ನೀರು ಬಂದರೆ ಇದು ಒಣಗೋಗಿರುತ್ತೆ. ಈ ಒಣಗೋಗಿರೋದು ಸ್ವಲ್ಪ ಹೋಗೋಷ್ಟಕ್ಕೆ 3-4 ದಿವಸ ಆಗುತ್ತೆ ನೀರು ಬಿಡೋಕ್ಕೆ. ಮಳೆ ಬೀರೋದು ಏನು ಮಾಡೋಕ್ಕಾಗ್ತಾಯಿಲ್ಲ. ನಿಮ್ಮ ಪ್ರಕಾರ ಈ ಬಿಸಿಲು ಮೊದಲು ಇತ್ತ ಯಾವಾಗಿತ್ತು? ನಾವು ಈ ನಮ್ಗೆ ನೋಡೇ ಇಲ್ಲ ಇದುವರೆಗೂ ನೋಡೇ ಇಲ್ಲ ಇಂಥ ಬಿಸಿಲು. 43 ಡಿಗ್ರಿ ನೆನ್ನೆ ಇತ್ತು. ನೆನ್ನೆ ನಾನು ಮಾತಾಡಿದೆ, ಇದೇ ಮಾದರಿ 43 ಡಿಗ್ರಿ ಇದೆ. ಇಲ್ಲಿ ಈ ಕಡೆ ಎಷ್ಟೇ ಕಲಬುರ್ಗಿ ಅದೆಲ್ಲ 45, 46 ಇದೆ. ನಮ್ಮ ರೈತರಿಗೆ ಅದೇ ನಾನು ಮನವಿ ಮಾಡ್ತೀನಿ, ದಯವಿಟ್ಟು 12 ಗಂಟೆಯಿಂದ 3 ಗಂಟೆವರೆಗೂ ಬಿಸಿಲಲ್ಲಿ ಬರಬೇಡ್ರಿ. ಯಾಕಂದರೆ ನಾವು ಚೆನ್ನಾಗಿದೆ, ನಮ್ಮ ರೈತರು ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದ್ದೇನೆ. ನಾವು ಇನ್ನೊಂದು ಸಲ ನಾವು ಮಾಡ್ಬೋದು. ಇವಾಗ ತೋಟದಲ್ಲಿ ಕರೆಂಟ್ ಇಲ್ಲ, ಅದಕ್ಕೆ ಪ್ರಾಬ್ಲಮ್ ಅಲ್ಲೇ ಇರ್ತಾರೆ. ಅದಕ್ಕೋಸ್ಕರ ಇಲ್ಲಿ ಇವಾಗ 43 ಬಂದಿದೆ ಅಂದರೆ ಸ್ವಲ್ಪ ಮಳೆ ಬಂದರೆ, ದೇವರ ಆಶೀರ್ವಾದದಿಂದ ಮಳೆ ಬಂದರೆ ಸ್ವಲ್ಪ ಫಸಲು ಚೆನ್ನಾಗಾಗುತ್ತೆ, ಟೊಮೊಟೊ ತೋಟ ಚೆನ್ನಾಗಾಗುತ್ತೆ, ರೇಟು ಸ್ವಲ್ಪ ಬರುತ್ತೆ. ಮಳೆ ಬರಬೇಕಂತೇಳಿ ಆ ದೇವರು ಕುಡುಮಲ ವಿನಾಯಕ ಮುಳುಬಾಲ್ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡ್ಕೊತೀವಿ, ಮಳೆ ಬರಲಿ ಫಸ್ಟು. ಯಾಕಂದರೆ ಇವಾಗ ಹೋರಾಡೋಕ್ಕೆ ಆಗ್ತಾಯಿಲ್ಲ, ಕಾಯಿಲೆಗಳು ಜಾಸ್ತಿ ಆಗ್ತಾಯಿದೆ. ಅದಕ್ಕೋಸ್ಕರ ಮಳೆ ಬರಬೇಕಂತೇಳಿ ನೆನ್ನೆ ಮನವಿ ಮಾಡಿದ್ದೀನಿ ಎಲ್ಲರೂ. ಮಳೆ ಬರಬೇಕಾದ್ರೆ ದೊಡ್ಡವರು ಮುಂದಿನ ದಿನಗಳಲ್ಲಿ ಹಿಂದೆ ಊರಲ್ಲಿ ಎತ್ತಿನ ಸಾಂಗ್ಯ, ಮಡಿಕೆ ಸಾಂಗ್ಯ ಎಲ್ಲ ಮಾಡ್ತಾಯಿದ್ರಲ್ಲ, ಅದು ಇವಾಗ ಮಾಡ್ಬೋದಲ್ಲ? ನೀವೆಲ್ಲ ಮಾಡ್ಬೋದು, ಮಾಡ್ತಾ ಇದ್ದಾರೆ, ಅಲ್ಲಲ್ಲಿ ಮಾಡ್ತಾ ಇದ್ದಾರೆ. ಊರ ದೇವರು ಅಂತ ಇರ್ತಾರೆ, ಊರ ದೇವರು ಇರ್ತಾರೆ. ಅಲ್ಲಿ ಮಳೆ ಬರಬೇಕು, ನಮ್ಮ ದೇವರು ಒಳ್ಳೆ ಮಳೆ ಬರಲಿ, ಒಳ್ಳೆ ಫಸಲಾಗಲಿ, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಅವ್ರವ್ರ ಸಂಪ್ರದಾಯದಲ್ಲಿ ಅವ್ರು ಮಾಡ್ತಾರೆ. ಒಂದು ಕಡೆ ಮಡಿಕೆಯಲ್ಲಿ ಮಾಡ್ತಾರೆ, ಇನ್ನೊಂದು ಕೆರೆಯಲ್ಲಿ ಅದೇನೋ ಅದು ಎಲ್ಲ ಅವ್ರವ್ರು ಇದು ಮಾಡ್ತಾ ಇರ್ತಾರೆ. ಮಾಡಬೇಕು ಅಂತ ನಿಮ್ಗೆ ಗೊತ್ತಿರೋ ಆವನಿ ಜಾತ್ರೆಗೆ ನೀರು ಮಳೆ ಬರುತ್ತೆ, ಗಟ್ಟಿ ಜಾತ್ರೆಗೆ ಮಳೆ ಬರುತ್ತೆ ಅಂತ ಹೇಳಿದ್ವಿ. ಅದೆಲ್ಲ ಏನು ಮಾಡಬೇಕು? ಅದೇ ಮಳೆ ಬಂದಿದ್ರೆ ಇವತ್ತು ಎಲ್ಲ ತೋಟದಲ್ಲಿ ಚೆನ್ನಾಗಿರ್ತಾಯಿತ್ತು, ಒಳ್ಳೆಯ ಒಂದು ಫಸಲಾಗ್ತಾಯಿತ್ತು, ರೇಟು ಚೆನ್ನಾಗಿರ್ತಾಯಿತ್ತು.
ಇವಾಗ ಎಲ್ಲಿ ನೀರು ಸಾಕಾಗಲ್ಲ ತೋಟಕ್ಕೆ ಅಷ್ಟು ಇದು ಬರಲ್ಲ, ಅದು ಗಟ್ಟಿ ಬರಲ್ಲ ಇದು. ಅದಕ್ಕೋಸ್ಕರ ರೈತರಿಗೆ ಲಾಸ್ ಆಗ್ತದೆ. ಬೆಲೆ ಹಿಂಗಿರುತ್ತೆ, ಮುಂದೆ ಏನಾನ ಬೆಲೆ ಸಿಗುತ್ತಾ ಸರ್? ಇವಾಗ ಒಂದು ಎಕರೆಗೆ 2,000 ಬಾಕ್ಸ್ ಬರುತ್ತಂದರೆ ಇನ್ನು ಬರೋ ಬಸ್ಸಲ್ಲಿ 500 ಬಾಕ್ಸ್ ಬರುತ್ತೆ ಅಷ್ಟೇ ಈ ಬಿಸಿಲಿಗೆ. ಅದರಲ್ಲೂ ಆಗಲ್ಲ ನೋಡಿ. ಇವಾಗ ರೇಟ್ ಬರುತ್ತೆ ಅಂದರೆ ಫಸಲಾಗಿರಲ್ಲ. ರೇಟ್ ಬರುತ್ತೆ ಅಂದರೆ ಫಸಲಾಗಿರಲ್ಲ. ಇವಾಗ 2,000 ಬಾಕ್ಸ್ ಬಂದು 300 ರೂಪಾಯಿ ಹೋದರೆ ಏನೋ ಒಂದು ಬಂಡವಾಳ ಬರ್ತದೆ, ಏನೋ ಮಾಡೋಕ್ಕೆ ಇನ್ನೊಂದ್ಸಲಿ ಮಾಡೋಕ್ಕಿದಾಗುತ್ತೆ. ಇವಾಗ ರೇಟ್ ಬರುತ್ತೆ, ಆವಾಗ ಈ ಬಿಸಿಲಿಗೆ ತೋಟ ಇದಾಗಲ್ಲ, ಬೆಳೆ ಬರಲ್ಲ, ಇಳುವರಿ ಕಡಿಮೆ ಆಗುತ್ತೆ. ಇವಾಗ ಎಲ್ಲರೂ ಬರ್ತಾರೆ, ಇನ್ನೊಂದು ಸುಮಾರು ಒಂದು 15-20 ದಿವಸದಲ್ಲಿ ಸ್ವಲ್ಪ ರೇಸ್ ಆಗುತ್ತೆ. ಎಲ್ಲ ಪಾರ್ಸಲ್ ಅವ್ರು ಬರ್ತಾ ಇದ್ದಾರೆ. ನಮ್ಮ ಒಡಲಿ ಟೊಮೊಟೊಲ್ಲಿ ಮಾರ್ಕೆಟಲ್ಲಿ ಕ್ವಾಲಿಟಿ ಇದೆ, ಆ ಕ್ವಾಲಿಟಿ ನೋಡಿ ಬರ್ತಾ ಇದೆ. ಏನೋ ಚೆನ್ನಾಗಿರೋ ಐಟಮ್ ಅಂದರೆ ಇದ್ದಾಗ ನಮ್ಮ ರೈತರು ಯಾವ ಕ್ವಾಲಿಟಿ ನೋಡ್ತಾರೆ ಅದೇ ಕ್ವಾಲಿಟಿ ತಗೊಂಡ್ಬರ್ತಾರೆ ಒಡಲಿ ಮಾರ್ಕೆಟ್ಗೆ, ಸ್ವಲ್ಪ ರೇಸ್ ಆಗುತ್ತೆ. ಈಗ ಸದ್ಯಕ್ಕೆ ಟೊಮೊಟೊ ಎಲ್ಲ ಇಲ್ಲಿಂದೆ ನಮ್ಮ ಸುತ್ತಮುತ್ತ ತಾಲೂಕು ಐತಲ್ಲ, ಟೊಮೊಟೊ ಎಲ್ಲ ನಮ್ಮ ಸುತ್ತಮುತ್ತಲ ತಾಲೂಕು. ಇಲ್ಲಿ ಲೋಕಲ್ ಬರ್ತಾ ಇದೆ, ಎಲ್ಲಿ ಆಚೆ ಬರ್ತಾ ಇಲ್ಲ, ಇಲ್ಲೇ ಲೋಕಲ್ ಇದೇ ಟೊಮೊಟೊ ಇವಾಗ ವ್ಯಾಪಾರ ಬಂದರೆ ಸಾಕು, ಸ್ವಲ್ಪ ರೇಸ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ರೈತರು ಒಂದು ಕ್ವಾಲಿಟಿ ಅಂತ ಹೇಳಿದ್ದೀನಿ, ಈ ಕ್ವಾಲಿಟಿ ಸ್ವಲ್ಪ ಬಂದರೆ ಸ್ವಲ್ಪ ರೇಸ್ ಆಗುತ್ತೆ. ಪಾರ್ಸಲ್ 4 ದಿವಸ ಹೋಗ್ಬೇಕಲ್ವಾ, ಇದಾದರೆ ಒಂದು 2 ದಿವಸದಲ್ಲಿ ಎಣ್ಣಾಗುತ್ತೆ, ಅದು ಸರಿ ಹೋಗುತ್ತೆ. ಇದು ಫುಲ್ಲು ಇವಾಗ ಹಣ್ಣಾಗಿ ಹೋಗಿದೆ ಅಂದರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗುತ್ತೆ. ಕ್ವಾಲಿಟಿ ಕಡಿಮೆ ಆದಾಗ ಅವರು ಪಾರ್ಸಲ್ ಅವ್ರು ಬರೋಕ್ಕೆ ಇದಾಗ್ತದೆ. ಕೊನೆಗೆ ಸರ್ಕಾರಕ್ಕೆ ಏನು ಮನವಿ ಮಾಡ್ತಾರೆ? ಸರ್ಕಾರಕ್ಕೆ ನಾವದೇ ಇವಾಗ ಏನಂದರೆ ರೈತರಿಗೆ 50, 60, 70, 80, 100, 150ವರೆಗೂ ಹೋದ ಟೊಮೊಟೊಗೆಲ್ಲ ಬೆಂಬಲ ಬಂದಿರಬೇಕು, ಘೋಷಣೆ ಮಾಡಬೇಕು. ಇದೊಂದು ರೈತರಿಗೆ ಏನೋ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಯಾಕಂದರೆ ರೈತರು ಈ ಬಿಸಿಲಲ್ಲಿ, ಈ ನೀರಿಲ್ಲದ ಟೈಮಲ್ಲಿ, ಮಳೆ ಇಲ್ಲದ ಟೈಮಲ್ಲಿ, ಇಂಥ ಟೈಮಲ್ಲಿ ಕೂಡ ರೈತರು ಬೆಳೆದು ಎತ್ಕೊಂಬಂದು ಹಾಕಿದ್ರೂ ಇವಾಗ ರೇಟ್ ಇಲ್ಲ. ಅವ್ರಿಗೇನೋ ಹಾಕಿರೋ ಬಂಡವಾಳ ಬರಲಿಲ್ಲ ಅಂದರೆ ಮಾಡೋಕ್ಕಾಗಲ್ಲಲ್ವ, ನೆಕ್ಸ್ಟ್ ಮಾಡಬೇಕು ಅಂತ ಮಾಡೋಕ್ಕಾಗಲ್ಲಲ್ವ. ಅದಕ್ಕೋಸ್ಕರ ಮತ್ತು ಈಗ